ಒಂದಿಷ್ಟು ಮನೆಮದ್ದು. ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 4-5 ಹಸಿ ಕರಿಬೇವಿನ ಸೊಪ್ಪನ್ನು ಅಗಿದು ತಿಂದು 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಸೇವಿಸಬೇಕು. ಇದರಿಂದ ರಕ್ತ ಶುದ್ಧಿಯಾಗುತ್ತದೆ ಮತ್ತು ಚರ್ಮಕಾಂತಿ ಹೆಚ್ಚುತ್ತದೆ. ತಾಂಬೂಲ ಸೇವನೆಯಿಂದ ಜೀರ್ಣಕ್ರಿಯೆ ಸಮಸ್ಯೆ, ಬಾಯಿಯಲ್ಲಿ ದುರ್ಗಂಧ ನಿವಾರಣೆ, ಕೊಲೆಸ್ಟ್ರಾಲ್ ಪ್ರಮಾಣ ಹತೋಟಿ ಮಾಡಿಕೊಳ್ಳಬಹುದು. ಸಂದಕದ ಗಿಡ ಚೂರ್ಣವನ್ನು 1 ಗ್ಲಾಸ್ ಹಾಲಿನೊಂದಿಗೆ ಪ್ರತಿನಿತ್ಯ 2 ಬಾರಿ ಸೇವಿಸುವುದರಿಂದ ಮೂಳೆಗಳ ಕೂಡುವಿಕೆ ಸುಲಭವಾಗುವುದು. ಎಳನೀರನ್ನು ಸೇವಿಸುವುದರಿಂದ ಪೊಟ್ಯಾಷಿಯಂ ಪ್ರಮಾಣವನ್ನು ಸಮತೋಲನದಿಂದ ಕಾಯ್ದಿಟ್ಟುಕೊಳ್ಳಬಹುದು ಮತ್ತು ಉರಿಮೂತ್ರ ಸಮಸ್ಯೆ ಕಡಿಮೆಯಾಗುವುದು. ಹೊಟ್ಟೆ ಉಬ್ಬರ, ಜೀರ್ಣಕ್ರಿಯೆಯಂತಹ ಸಮಸ್ಯೆಯುಳ್ಳವರು ಪ್ರತಿದಿನ ಊಟ ಮಾಡುವಾಗ ಅನ್ನದ ಮೊದಲ ತುತ್ತಿಗೆ ಅರ್ಧ ಚಮಚ ತುಪ್ಪ ಮತ್ತು 1/4 ಚಮಚ ಹಿಂಗಾಷ್ಟಕ ಚೂರ್ಣದ ಉಪಯೋಗ ಮಾಡಬೇಕು. ಮೊಡವೆಗಳಿಗೆ ಅರಿಶಿನ ಹಾಲಿನ ಕೆನೆ ಹಚ್ಚಬೇಕು. ಗರಿಕೆಯ ರಸವನ್ನು ಮೊಡವೆಗಳಿಗೆ ನಿಯಮಿತವಾಗಿ ಹಚ್ಚಬೇಕು. ಎಳನೀರಿನಿಂದ ಮುಖ ತೊಳೆಯುತ್ತಿದ್ದರೆ ಮೊಡವೆಗಳು ವಾಸಿಯಾಗುತ್ತವೆ. ಪ್ರತಿದಿನ ಸಾಕಷ್ಟು ನೀರು ಕುಡಿಯಬೇಕು. ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.